ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸತ್ಯವ್ವ ಅಪ್ಪನ ಮನೆಗೆ ಹೊರಟೋಗಿದ್ದಾಳೆ. ಅವ್ರ ತಾತ ತಗೊಂಡೋಗಿ ಬಿಟ್ಟು ಬಂದಿದ್ದಾರೆ. ನಾನು ಬರ್ತೀನಿ ತಾತ ಅನ್ನೋತ್ತಿಗೆ ನೋಡಿಕೊಂಡು ಬರೋಣ ಸಂಜೆ ಅಷ್ಟರೊಳಗೆ ಅಂತ ಕರ್ಕೊಂಡು ಹೋಗಿದ್ರು. ಆದರೆ ಅವಳು ಅಲ್ಲೇ ಉಳ್ಕೊಂಡ್ಳು. ನಾನು ಇನ್ನೊಂದು ಸ್ವಲ್ಪ ದಿನ ಇದ್ದು ಬರ್ತೀನಿ ತಾತ ಅಂತ ಹೇಳ್ಬಿಟ್ಟು ಉಳ್ಕೊಂಡ್ಳು. ಈ ಕಡೆ ಬೇರೆ ಇನ್ನೊಂದು ಊರಲ್ಲಿ ಅವರು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿ ಮತ್ತು ಕುರಿನ ಕಟ್ ಮಾಡಬೇಕು ಕುತ್ತಿಗೆನ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಕುರಿ ಕಟ್ ಮಾಡೋದು ಅಂಥೇಳಿ ಎಲ್ಲ ಮಾಡ್ಕೊಂಡಿದ್ದಾರೆ ಸಿದ್ಧತೆಗಳು. ಈ ಆ ಕಡೆ ಬಂದು ಆ ಅಮ್ಮ ಕಟ್ ಮಾಡೋಕ್ಕೆ ಕುರಿನ ಕಟ್ ಮಾಡೋದು ಬೇಡ ಅಂತ ಭಯಪಡ್ತಾಯಿದೆ. ಆದರೆ ಅಲ್ಲಿ ಸಂಪ್ರದಾಯದ ಪ್ರಕಾರ ಕಟ್ ಮಾಡಲೇಬೇಕಾಗುತ್ತೆ. ಹಂಗಾಗಿ ಅದನ್ನು ಕಟ್ ಮಾಡಬೇಕು ಅಂತ ಎಲ್ಲರೂ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಪೂಜೆ ಗೀಜೆ ಎಲ್ಲ ಇಟ್ಟು ಮಾಡಿ ಅಲ್ಲೊಂದು 7-8 ಜನ ಎಲ್ಲ ಸೇರಿಕೊಂಡು ಎಲ್ಲ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿಗೆ ಬಾಳ್ಯ ಇನ್ನೂ ಹೋಗಿಲ್ಲ, ಬಾಳ್ಯನೂ ಹೋಗಿಲ್ಲ, ಸಂಧ್ಯನೂ ಹೋಗಿಲ್ಲ. ಅವರೆಲ್ಲ ಇನ್ನೂ ಅಲ್ಲಿ ಎಂಟ್ರಿನೇ ಇಲ್ಲ ಹೇಳಬೇಕು ಅಂದರೆ. ಈ ಕಡೆ ಕಾಲಭೈರವನ ಹತ್ರ ಹೋಗಿದ್ದಾರೆ. ಭೈರವನಿಗೆ ಬಾಳನ್ನು ಹೊಗಳಿದ್ದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕೆಂದರೆ ಬಾಳ ಅವನಿಗೆ ದೇವ್ರ ಕೃಪೆ ಇದೆ, ಅವನೇ ಮಹಾದೇವ ಅಂತ ಅಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಏನು ಹಂಗಂತ ಎಲ್ಲ ಹೇಳ್ತೀಯಲ್ಲ ನೀನು, ಅವನು ಮಾನವ ಮನುಷ್ಯ, ಅವನಿಗೆ ಹಂಗೆಲ್ಲ ಅಂತೀಯ ನೀನು ಯಾಕೆ ಹಂಗೆ ಅನ್ಬೇಕು, ಹಂಗೆ ಹಿಂಗೆ ಅಂತೇಳಿ ಅವನಿಗೆ ಗಲಾಟೆ ಮಾಡೋದೇ ಆಗಿದೆ. ಆದರೆ ಇಲ್ಲೇನಾಗಿದೆ ಅಂದರೆ ಕಾಳ್ಯನು ಅವನಿಗೆ ಭೈರಂಗೆ ಗಲಾಟೆ ಮಾಡ್ತಾನೆ, ಮತ್ತು ಕಾಳಭೈರನು ಭೈರಂಗೆನೇ ಗಲಾಟೆ ಮಾಡ್ತಾನೆ. ಇಲ್ಲ ನೀನು ಹೇಳ್ತಿರೋದು ಇದೆಲ್ಲ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಸತ್ಯವ್ವನ ಅಪ್ಪನಮ್ಮ ಮಗ ಸತ್ತೋದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ. ಮಲಗಿಬಿಟ್ಟಿದೆ ಈ ಅಮ್ಮ. ನನ್ನ ಮಗನಿಗೆ ಅಂಥದ್ದು ಏನಾಗಿತ್ತು, ಅಷ್ಟು ಚೆನ್ನಾಗಿದ್ದ, ಹೆಂಗೆ ಸತ್ತೋದ, ಏನು ಕತೆ ಅಂತ ಈ ಅಮ್ಮ ಚಿಂತೆ ಮಾಡೋದು. ಪಾಪ ಅನ್ನ ನೀರು ಎಲ್ಲ ಬಿಟ್ಬಿಟ್ಟು ಯಾವತ್ತು ನನ್ನನ್ನು ಕರ್ಕೋತಾನೋ ಏನು ಕತೆನೋ ಅಲ್ಲಿವರೆಗೆ ಕಾಯ್ತಾಯಿದ್ದೀನಿ ಅಂತ. ಸತ್ಯವ್ವ ಅಲ್ಲಿ ಮೇಕೆಗಳಿಗೆ ದನಗಳಿಗೆ ಹುಲ್ಲು ಹಾಕ್ತಾ ಇರ್ತಾಳೆ. ಅಜ್ಜಿ ಬಾರಜ್ಜಿ ಒಂದು ಸ್ವಲ್ಪ ಊಟ ಮಾಡೋಣ, ಹೊಟ್ಟೆ ಸಿತೈತೆ ಬಾರಜ್ಜಿ ಅಂತ ಕರೀತಾಳೆ. ಅದಕ್ಕೆ ನನಗೆ ಊಟ ಗೀಟ ಏನೂ ಬೇಡ, ನಾನು ಊಟನೂ ಮಾಡಲ್ಲ, ಏನಿಲ್ಲ. ನನ್ನ ಮಗ ಏನು ದ್ರೋಹ ಮಾಡಿದ್ದ ಅಂತ ನನ್ನ ಮಗನ ಕರ್ಕೊಂಡ ದೇವರು. ನನ್ನ ಮಗ ಅಷ್ಟು ಒಳ್ಳೆಯವನಲ್ಲ, ಯಾಕೆ ನನ್ನ ಮಗನ ಕರ್ಕೊಂಡ ಅಂತ ಕೇಳ್ತಾ ಇದ್ದಾಳೆ. ಏನು ಮಾಡೋಕ್ಕಾಗುತ್ತಜ್ಜಿ, ಹುಟ್ಟಿದವರು ಒಂದು ದಿವಸ ಸಾಯಲೇಬೇಕಲ್ಲ, ಏನು ಮಾಡೋದಜ್ಜಿ ಅಂದರೆ ಹಂಗಲ್ಲ, ನನ್ನ ಮಗನ ಕರ್ಕೋಬಾರ್ದಾಗಿತ್ತು, ನನ್ನ ಮಗನ ಯಾಕೆ ಕರ್ಕೊಂಡ, ಎತ್ತಮ್ಮ ಅಲ್ವಾ, ಅಷ್ಟು ಚಿಂತೆ ಮಾಡ್ತಿದ್ದಾಳೆ. ಅವಳಿಗೆ ಅದು ಅರ್ಥ ಆಗ್ತಿದೆ ಸತ್ಯವಂಗೆ, ಅವರು ಮಗ ಆಗಿರೋದ್ರಿಂದ ಅಷ್ಟು ಅಜ್ಜಿ ಚಿಂತೆ ಮಾಡ್ತಿದ್ದಾಳೆ ಅಂತೇಳಿ. ಅಜ್ಜಿ ಹೇಳ್ಕೊಂಡು ಅಳ್ತಾಳೆ. ನಾನೇನು ದ್ರೋಹ ಮಾಡಿದ್ದೆ, ಏನು ಪಾಪ ಮಾಡಿದ್ದೆ, ನನ್ನ ಮಗನ ದೇವ್ರು ಕರ್ಕೊಬಿಟ್ನಲ್ಲ, ನನ್ನ ಮಗನ ಬಿಡಬಾರ್ದಾಗಿತ್ತ, ನನ್ನನ್ನು ಕರ್ಕೋಬಾರ್ದಾಗಿತ್ತ, ನನ್ನ ಮಗನ ಯಾಕೆ ಕರ್ಕೊಂಡ ಅಂತೇಳಿ ತುಂಬ ಯೋಚನೆ ಮಾಡ್ತಾಳೆ ಅಜ್ಜಿ. ಅಷ್ಟೊಂದು ಯೋಚನೆ ಮಾಡ್ತಿದ್ದಾಳೆ. ನನ್ನನ್ನು ಕರ್ಕೊಂಡು ನನ್ನ ಮಗನ ಬಿಡಬೇಕಾಗಿತ್ತು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾಳೆ. ಹಾಗಾಗಿ ಅಜ್ಜಿಗೆ ಊಟ ಮಾಡ್ಸೋಕೆ ಆಗ್ತಾ ಇಲ್ಲ. ಈ ಕಡೆ ಭೈರ ಮತ್ತು ಕಾಳಭೈರ 3 ಜನನೂ ಈಗ ಇಲ್ಲಿ ಜಗಳಕ್ಕೆ ಬಿದ್ದಿದ್ದಾರೆ. ಬಾಳನ್ನ ಹೊಗಳಬಾರ್ದು, ಬಾಳನ್ನು ಹೊಗಳಿದ್ರೆ ಸಿಟ್ಟು ಬರುತ್ತೆ. ಮತ್ತು ಭೈರಿಗೆ ಬಾಳು ದೇವರು ಅಂತ ಆಗಿದೆ. ಕಾಳಭೈರಿಗೆ ಬಾಳನ್ನು ಕಂಡ್ರೆ ಆಗಲ್ಲ, ಏಕೆಂದರೆ ಗೌಡಿಗೆ ಮಾತು ಕೊಟ್ಬಿಟ್ಟಿದ್ದಾನೆ, ಬಾಳನ್ನು ಸೋಲಿಸ್ಬಿಟ್ಟು ನಿನ್ನನ್ನು ಗೆಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೀಗೆ ಇವ್ರದ್ದು ಅವನು ಕಾಳಿಯ ಹೇಳ್ತಾನೆ, ಬೇಡ ಭೈರ, ನೀನು ಕಾಳಭೈರಕ್ಕೆ ಹೇಳ್ದಂಗೆ ಕೇಳು, ಹಿಂಗೆಲ್ಲ ಮಾಡ್ಕೋಬೇಡ, ಬೇಡ ಕಣೋ ಅಂತ ಹೇಳ್ತಾನೆ. ಆದರೆ ಭೈರ ಕೇಳಲ್ಲ. ಇಲ್ಲ ಬಾಳು ಬಗ್ಗೆ ಹಂಗೆಲ್ಲ ಮಾತಾಡಬೇಡ, ಬಾಳು ತುಂಬಾ ಪವರ್ಫುಲ್ಲು, ಬಾಳುಗೆ ಎಷ್ಟು ದೇವ್ರ ಕೃಪೆ ಇದೆ ಅಂದರೆ ಅದನ್ನು ನಿನಗೆ ಗೊತ್ತಿಲ್ಲ ಅಷ್ಟೇ. ಬಾಳು ತುಂಬಾ ದೇವ್ರ ಕೃಪೆ ಇದೆ, ಅವನೇ ಮಹಾದೇವ, ನೀನು ಏನು ಯೋಚನೆ ಮಾಡ್ತಿದ್ದೀಯಾ, ಏನು ಕತೆ ಅಂತ ಬಾಳಂಗೆ ಹೊಗಳ್ಕೊಂಡು ಮಾತಾಡೋದನ್ನು ಕಾಳಭೈರಿಗೆ ಸಹಿಸ್ಕೊಳ್ಳೋಕ್ಕೆ ಆಯ್ತಾಯಿಲ್ಲ. ಅವನಿಗೆ ಸಿಟ್ಟು ಅಂದರೆ ಸಿಟ್ಟು. ಏನು ಹಿಂಗೆಲ್ಲ ಮಾತಾಡ್ತಾಯಿದ್ದೀಯಲ್ಲ ನೀನು ಅಂತ ಹೇಳ್ಬಿಟ್ಟು
ಅವನ ಮೇಲೆ ಜೋರು ಜಗಳಕ್ಕೆ ಬೀಳ್ತಾರೆ ಇಬ್ಬರೂ. ಅವನಿಗೆ ಕಾಳಭೈರಿಗೆ ಹೇಳ್ತಾನೆ, ಕಾಳಭೈರ ಹೇಳ್ತಾನೆ ಭೈರಂಗೆ, ನೀನು ಊಟ ತಿಂಡಿ ಏನೂ ಕೊಡಬೇಡ, ಅವನು ಹಾಗೇ ಇರಬೇಕು, ಏಕೆಂದರೆ ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಅವನು ಅಂತೇಳ್ಬಿಟ್ಟು. ಆಮೇಲೆ ಈ ಕಡೆ ಬಂದು ಬಲರಾಮ ಮತ್ತು ಬಾಳು ಇಬ್ಬರೂ ಹೊಲ್ದತ್ರ ಬಂದಿದ್ದಾರೆ. ಹೊಲ್ದತ್ರ ಬಂದು ಹೊಲ ಬೆಳೆ ಎಲ್ಲ ನೋಡ್ತಾರೆ. ಆಮೇಲೆ ಸರಿ, ಇಲ್ಲಿ ಮಳೆ ಇಲ್ಲ ಏನಿಲ್ಲ, ಇಲ್ಲೇನು ಮಾಡೋಕ್ಕಾಗಲ್ಲ, ನಡಿ ಇವಾಗ ಹೋಗೋಣ ಅಂಥೇಳಿ ಅಲ್ಲಿಂದ ಮನೆಗೆ ವಾಪಸ್ ಬರ್ತಾರೆ. ಆದರೆ ಬಾಳು ಬರಲ್ಲ, ಬಲರಾಮ ಬರ್ತಾನೆ. ಇವರು ಅಲ್ಲಿ ಮಾತುಕತೆ ನಡೆಸ್ಕೊಂಡು ಬರ್ತಾರೆ. ಅಂದರೆ ಬಾಳಿಗೆ ಬಲರಾಮ ಎಷ್ಟೋ ಬುದ್ಧಿ ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ, ಆದರೆ ಆಗ್ತಾಯಿಲ್ಲ. ಇಲ್ಲಿ ಕಾಳಭೈರ ತುಂಬ ದ್ವೇಷ ಸಾಧಿಸ್ತಿದ್ದಾನೆ, ಗೌಡಿಗೆ ಮಾತು ಕೊಟ್ಟಿದ್ದಾನಲ್ಲ, ಹಂಗಾಗಿ ತುಂಬ ದ್ವೇಷ ಸಾಧಿಸ್ತಿದ್ದಾನೆ. ಬಾಳುನ ಹೇಗಾದರೂ ಮಟ್ಟ ಹಾಕಿ ಗೌಡನ ಮೇಲೆತ್ತಬೇಕು ಅನ್ನೋದು ಇವೊಂದು ಆಸೆಯಾಗಿದೆ. ಆದರೆ ಅದು ಸಾಧ್ಯನೇ ಆಗಲ್ಲ, ಏಕೆಂದರೆ ಬಾಳುಗೆ ತುಂಬಾ ಪಾಂಡುರಂಗನ ಕೃಪೆ ಇದೆ ಮತ್ತು ಮಹಾದೇವನ ಕೃಪೆ ಇದೆ. ಅದರಿಂದ ಬಾಳು ಯಾವುದಕ್ಕೂ ಬಗ್ಗಲ್ಲ. ಅವನು ಆ ಕುಸ್ತಿ ಫೈಟಿಂಗು ಆ ಥರ ಏನೂ ಹೋಗಲ್ಲ. ಅವನು ಒಳಗೆ ಬರೀ ಅವನ ಬುದ್ಧಿವಂತಿಕೆಯಿಂದನೇ ಅವನು ಇನ್ನೊಬ್ಬರು ಏನು ಮಾತಾಡ್ದಂಗೆ ಮಾಡ್ತಾನೆ ಅಷ್ಟೇ. ಇಲ್ಲಿ ಸುಂದ್ರವ್ವ ಕೆಲಸ ಮಾಡ್ತಿರ್ತಾಳೆ. ಪಕ್ಕದ ಮನೆ ಅವರು ಬಂದುಬಿಟ್ಟು, ಯೋ ಸುಂದ್ರವ್ವ ಏನು ಇನ್ನೂ ಕೆಲಸ ಮಾಡ್ತಲೇ ಇದೆಯಾ ಅಂತಾಳೆ. ಅಯ್ಯೋ ಇನ್ನೇನು ಮಾಡಲಿ, ನಾನೇ ಮಾಡಬೇಕಲ್ಲ, ಈಗಿದ್ರೂ ಮಾಡಬೇಕು, ಆಮೇಲಿದ್ರೂ ಮಾಡಬೇಕು, ಮತ್ತು ಯಾರಿದ್ದಾರೆ ಮಾಡೋಕ್ಕೆ ಅಂತ ಸುಂದ್ರವ್ವ ಹೇಳ್ತಾಳೆ. ಕುತ್ಕೊಬಾ ನೀನು, ನಾನು ಮಾಡ್ತೀನಿ ಸ್ವಲ್ಪ ಅಂತ. ಇವತ್ತೊಂದು ದಿನ ನೀನು ಮಾಡ್ತೀಯ, ನಾಳೆಯಿಂದ ಮತ್ತೆ ನಾನೇ ಮಾಡಬೇಕಲ್ವಾ ಅಂತ ಹೇಳ್ತಾಳೆ. ಏನಕ್ಕೆ ಸತ್ಯವನ್ನು ಊರಿಗೆ ಕಳಿಸಿದೀಯಾ, ಕರ್ಸ್ಕೊಬಾರ್ದಾ ಅಂತಂದರೆ, ಸತ್ಯವ ಅವ್ರ ತಾತ ಬಿಟ್ಟು ಬಂದಿದ್ದಾರೆ ಅಂತ. ಯಾವತ್ತು ಬರ್ತಾಳೆ, ನಾಳೆ ಬರ್ತಾಳಾ ಅಂತ ಕೇಳ್ತಾಳೆ. ಅದು ನಾನು ಹಿಂಗೆ ಹೇಳಿ, ಪಾಂಡುರಂಗನ ಕೃಪೆ, ಅವಳು ಯಾವತ್ತು ಬರ್ತಾಳೆ ಅಂತ ನನಗೇನು ಗೊತ್ತು ಅಂತ ಸುಂದ್ರವ್ವ ಹೇಳ್ತಾಳೆ. ಆವಾಗ ಆಯಮ್ಮ ಹೇಳ್ತಾಳೆ, ಬೇಗ ಕರೆಸ್ಕೋ ಸತ್ಯವನ್ನು, ಹೇಗೆ ಹೊಸ್ದಾಗಿ ಮದುವೆ ಆಗಿರೋದು ಬಿಟ್ಟಿರ್ತಾರೆ ಅಂತ ಹಂಗೆ ಹೇಳ್ತಾಳೆ. ಏನೋ ಗೊತ್ತಿಲ್ಲ, ಸತ್ಯವ್ವ ಯಾವಾಗ ಬರ್ತಾಳೋ ಏನು ಅದ್ರ ಬಗ್ಗೆ ಏನು ಹೇಳು ಕಳಿಸಿಲ್ಲ. ಯಾವತ್ತು ಬರ್ತೀನಿ ಯಾವತ್ತು ಬರಲ್ಲ ಅಂತಲೂ ಹೇಳಿ ಕಳಿಸಿಲ್ಲ. ಸುಮ್ಮನೆ ಇವರು ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಸರಿ ಅಂಥೇಳಿ ಏನೋ ತಂದಿರ್ತಾಳೆ, ಅದನ್ನು ಸತ್ಯ ಸುಂದ್ರವ್ವಗೆ ಕೊಡ್ತಾಳೆ. ಕೊಟ್ಬಿಟ್ಟು ಸರಿ ಮತ್ತೆ ನಾನು ಬರ್ತೀನಿ ಅಂತ ಅವಳು ಹೇಳ್ಬಿಟ್ಟು ಹೋಗ್ತಾಳೆ. ಈ ಕಡೆ ಪೂಜೆ ಮಾಡ್ತಿದ್ದಾರೆ, ಕುರಿ ಕಡಿಯೋದಕ್ಕೆ ಎಲ್ಲ ಥರದ್ದನ್ನು ಇಟ್ಕೊಂಡು ಪೂಜೆ ಎಲ್ಲ ಮಾಡಿ, ಕಾಯಿ ಹಣ್ಣು ಎಲ್ಲ ಇಟ್ಕೊಂಡು ಪೂಜೆ ಮಾಡಿ, ಈಗ ಎಳ್ಕೊಬಾರೋ ಕುರಿನ ಅಂತ ಹೇಳ್ತಾನೆ ಅವನು. ಇನ್ನೊಬ್ಬ ಯಾರೋ ಹೋಗಿ ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದು ಅದಕ್ಕೆ ಪೂಜೆ ಮಾಡ್ತಾರೆ. ಕುಂಕುಮ ಇಟ್ಟು ಹೂವಿನ ಹಾರ ಹಾಕಿ, ಆಮೇಲೆ ಅದಕ್ಕೆ ತಿನ್ನೋದಕ್ಕೆ ರೋಟಿ ಏನೋ ಕೊಡ್ತಾರೆ. ಅದು ತಿನ್ನುತ್ತೆ ಪಾಪ, ಅದಕ್ಕೆ ಸಾಯ್ತೀನಿ ಅಂತಲೇ ಗೊತ್ತಿರಲ್ವಲ್ಲ, ತಿಂದುಬಿಡುತ್ತೆ ಅದು. ಆಮೇಲೆ ತಿಂದು ನೀರು ಹಾಕ್ತಾರೆ, ತಲೆ ಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಬಲಿ ಕೊಡಬೇಕು. ಅಷ್ಟೊತ್ತಿಗೆ ಇನ್ನೂ ಕೊಡೋಕ್ಕಾಗಿಲ್ಲ ಬಲಿನ. ನಾಳೆ ಎಪಿಸೋಡಲ್ಲಿ ಇದು ಮುಂದುವರಿಯುತ್ತೆ ಅಂತ ಕಾಣುತ್ತೆ. ಆದರೆ ಈ ಪೂಜೆ ಈ ಥರ ಹಳ್ಳಿ ಕಡೆ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಥರ ದೇವರಿಗೆ ಹರಕೆ ಮಾಡಿದ್ದೀವಿ ಅಂತ ಹರಕೆಗಳು ಕೊಡೋದು ಇದೆಲ್ಲ ಹೌದು. ಕುರಿನ ಇಟ್ಕೊಂಡು ಬಂದು ಪೂಜೆ ಮಾಡೋದು, ಹರಕೆ ಕೊಡೋದು, ಈ ಥರ ಎಲ್ಲ ಇದೆ. ನೋಡಿ ಎಷ್ಟು ಚೆಂದ ಇದೆ ಕುರಿ. ಇದನ್ನು ಹರಕೆ ಕೊಡೋದಕ್ಕೆ ರೆಡಿಯಾಗಿ ಇಟ್ಕೊಬಂದು ಕೂತಿದ್ದಾರೆ. ಆ ಊರ ಜನಕ್ಕೆ ಇದು ಮೋಸ್ಟ್ಲಿ ಅಲ್ಲಿಗೆ ಬಾಳು ಬಂದು ಏನಾರು ಬಿಡಿಸ್ಬೋದು ಏನೋ ಗೊತ್ತಿಲ್ಲ. ಬಾಳು ಗೊತ್ತಾಗ್ಬೋದು, ಈ ಥರ ಮಾಡ್ತಾರೆ ಇಲ್ಲಿ ಅಂತೇಳ್ಬಿಟ್ಟು ಗೊತ್ತಾದರೆ ಬಾಳು ಬರ್ಬೋದು ಅಂತ ಕಾಣುತ್ತೆ. ಇವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಆ ಊರ ಜನ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ರೆಡಿಯಾಗಿದೆ. ಕೈ ಮುಕ್ಕೊಂಡು ನಿಂತಿದ್ದಾರೆ, ಪೂಜೆ ಮಾಡಬೇಕು, ಅದರದ್ದು ಕುತ್ತಿಗೆನ ಕಡಿಬೇಕು. ಈ ಥರ ಬಲಿ ಕೊಡೋದು ಹಳ್ಳಿ ಸೈಡು ಇದು ವಾಡಿಕೆ ಇದೆ, ಆ ಥರನೇ ಮಾಡ್ತಾರೆ. ಅದನ್ನೇ ಇವರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಬಾಳು ಬಂದು ನಿಲ್ಲಿಸ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.